ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಮುಲಿಯಾ ಜ್ಯುವೆಲರಿ ಶೋರೂಮ್ ಅಲ್ಲಿ ಇದ್ದೀವಿ. ವಿಶೇಷವಾದಂಥ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಪೆಷಲಿ ಕೊಡಗಿನ ಟ್ರೆಡಿಷನಲ್ ಜ್ಯುವೆಲರಿ ಬಗ್ಗೆ ಮಾತಾಡ್ತಾ ಇದ್ವಿ ಆವಾಗಲೇ. ಇವಾಗ ಡಿಸೈರ್ ಅನ್ನುವಂಥ ಒಂದು ವಿಶೇಷ ಕಲೆಕ್ಷನ್ಸ್ ಇದಾವೆ. ಬನ್ನಿ, ಏನು ಡಿಸೈರ್ ಅಂದರೆ ಕೇಳೋಣ. ಡಿಸೈರ್ ಕಲೆಕ್ಷನ್ ಅಂದರೆ ಏನು ಸೌಮ್ಯ? ಡಿಸೈರ್ ಅಂದರೆ 18 ಕ್ಯಾರೆಟಲ್ಲಿ ಮಾಡುವಂಥದ್ದು. ಎಕ್ಸ್ಪೆಷಲಿ ಇದು ನ್ಯೂ ಡಿಸೈನ್ಸ್, ಇವಾಗ ಯೂನಿಕ್ ಡಿಸೈನ್ಸ್ ಅಂತ ಹೇಳ್ಬೋದು. ಅಂದರೆ ಇವಾಗ ಫಾಸ್ಟ್ ಮೂವಿಂಗ್ ಇದೆ. ಇವಾಗ ಡಿಸೈರ್ದು ಏನು ವಿಶೇಷವಾದಂಥ ಯೂನಿಕ್ ಕಲೆಕ್ಷನ್ಸ್ ಅಂದರೆ ಹತ್ರ ಇರುತ್ತೆ ಅದು ಅಂತ ಅಂದರೆ ನಿಮಗೆ ಒಂದು ಟೈಮ್ ಬಂದಂಥ ಆರ್ನಮೆಂಟ್ ಇನ್ನೊಮ್ಮೆ ಬರೋದಿಲ್ಲ. ಒಂದು ಆರ್ನಮೆಂಟ್ ನಮಗೆ ಫಸ್ಟ್ ಟೈಮ್ ಸಿಗೋದು, ಇನ್ನೊಂದು ಟೈಪ್ ನಮಗೆ ಅದೇ ಥರ ಬೇಕು ಅಂದರೆ ಆ ಟೈಪಲ್ಲಿ ಸಿಗೋದಿಲ್ಲ ಅಂತ. ಸೊ ಇಲ್ಲೇ ನೋಡ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ? ಒಂಥರ ಡಿಸೈನ್ ಕೂಡ ತುಂಬ ಟ್ರೆಡಿಷನಲ್ ಡಿಸೈನ್ ಅಲ್ಲ, ಎನಿ ಡ್ರೆಸ್ಗೂ ವೇರ್ ಮಾಡ್ಬೋದು. ಡಿಫ್ರೆಂಟ್ ಆಗಿದೆ, ಡಿಸೈನ್ ಡಿಫ್ರೆಂಟ್ ಆಗಿದೆ. ಏನು ಇದೆ ಆ್ಯಕ್ಚುಲಿ? ಏನು ಈ ಒಂದೇ ನೆಕ್ಲೆಸ್ ತಗೊಳ್ಳೋದಾದ್ರೆ ಏನು ಆ್ಯಕ್ಚುಲಿ ಅದು ಏನೇನು ಮಾಡಿದ್ದೀರಾ ಅದರಲ್ಲಿ? ಏನೇನಿಲ್ಲ ಇದರಲ್ಲಿ 18 ಕ್ಯಾರೆಟ್ ಯೂಸ್ ಮಾಡಿದ್ದೀವಿ, ಮತ್ತು ಸ್ಟೋನ್ಸ್ ಯೂಸ್ ಮಾಡಿದ್ದೀವಿ. ವೈಟ್ಸ್ ಎಲ್ಲ ಸ್ಟೋನ್ಸ್ ಇದೆ, ರೂಬಿ, ಎಮರ, ಮಲ್ಟಿ ಸ್ಟೋನ್ಸ್ ಇದೆ ಅದರಲ್ಲಿ. ಇಲ್ಲಿ ನೋಡಿ, ಇದೆಲ್ಲ ಮಲ್ಟಿ ಸ್ಟೋನ್ಸ್. ಇದು ಬಟ್ ಚೈನ್ ಅದು ಸಿಲ್ವರ್ದ ಇಲ್ಲ, ಅದು ಕೂಡ 18 ಕ್ಯಾರೆಟಲ್ಲಿ ಅದು ಕೂಡ. ಓಕೆ, ಅಂದರೆ ಇದರಲ್ಲಿ ವೆರೈಟಿ ಅನ್ನೋದಾದರೆ ಏನೆಲ್ಲ ವೆರೈಟಿ ಇದೆ ಡಿಸೈರಲ್ಲಿ? ಇದರಲ್ಲಿ ತುಂಬ ವೆರೈಟಿ ಇದೆ. ಇವಾಗ ಇದು ನೋಡಿ, ಇದು ಕೋರಲ್ಲಿದ್ದು, ಈ ಟೈಪ್ದು ಕೋರಲ್ಲಿದೆ. ಮತ್ತು ತುಂಬ ಅಂದರೆ ಸ್ಟೋನಲ್ಲಿ ಮಾಡಿ ಪ್ಲೈನಲ್ಲಿ ಮಾಡೋವಂಥದ್ದು. ಓಕೆ, ಸೊ ಕೋರಲ್ ಅಂತಂದರೆ ಈಗ ಕಲರ್ಸು ಕೂಡ ಬೇಕಾದರೆ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ ತೊಗೋಬೋದು ಯಾರಾದರೂ ಅನ್ನೋ ಹಾಗೆ. ಆ ಒಂದು ಥೀಮಲ್ಲೇ ಮಾಡಿರ್ತೀರಿ ನೀವು, ಅಂದರೆ ಯಾವ ಥರ ಡ್ರೆಸ್ಸಿಗೆ ಬೇಕು. ಈಗ ಗೋಲ್ಡಲ್ಲಿ ಸಾಮಾನ್ಯವಾಗಿ ಮ್ಯಾಚಿಂಗ್ ಅಂತಿರಲ್ಲ, ಎಲ್ಲ ಡ್ರೆಸ್ಗಳಿಗೂ ಅದು ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಮ್ಯಾಚಿಂಗ್ ಥರ ಸಿಗುತ್ತೆ. ಯಾವುದೇ ಆದಂಥ ಸ್ಟೋನ್ಸನ್ನು ಯೂಸ್ ಮಾಡಿ ನಾವು ಮಾಡಿ ಕೊಡ್ಬೋದು. ಓಕೆ, ಸೊ ಇದರಲ್ಲಿ ವೆರೈಟಿ ಅನ್ನೋದಾದರೆ ಎಲ್ಲ ಕಲರು ಸಿಗುತ್ತೆ? ಎಲ್ಲ ಕಲರ್ ಸಿಗುತ್ತೆ. ಓಕೆ, ಮತ್ತು ಡಿಸೈನ್ ಹೇಗೆ? ಡಿಸೈರ್ದು ನೀವು ಹೇಳಿದ ಮೇಲೆ ಮಾಡ್ಕೊಡ್ತೀರಾ ಅಥವಾ ಒಂದು ಡಿಸೈನ್ ಬಂದಿರುತ್ತೆ ಅದನ್ನು ಅವ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ? ಅವರು ಅಂದರೆ ಮತ್ತೆ ಅದನ್ನು ಆರ್ನಮೆಂಟ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆ ಟೈಪಿನಲ್ಲಿ ಇದನ್ನು ಅವರು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೋಡಲಿಕ್ಕೆ ಡಿಫ್ರೆಂಟ್ ಆಗಿರುತ್ತೆ, ಮತ್ತೊಬ್ಬರ ಹತ್ರ ಇರೋದಿಲ್ಲ, ಅದು ಒಬ್ಬರ ಹತ್ರನೇ ಇರುತ್ತೆ. ಹೇಗಿದೆ ಡಿಸೈರ್ಗೆ ತುಂಬ ಬೇಡಿಕೆ ಇದೆಯಾ? ಬೇಡಿಕೆ ಇವಾಗ ಇದು ಫಾಸ್ಟ್ ಮೂವಿಂಗ್ ಅಂತಲೇ ಹೇಳ್ಬೋದು. ತುಂಬ ಜನ ಬಂದು ಇಷ್ಟಪಡ್ತಾರೆ. ಡಿಸೈನರ್ ಕೂಡ ನಿಮ್ಮಲ್ಲಿ ಬೇರೆ ಬೇರೆ ಇದ್ದಾವಲ್ವಾ? ಡಿಸೈನರಲ್ಲಿ ಏನು ವಿಶೇಷತೆ ಇರುತ್ತೆ ಅಂತ? ಡಿಸೈನರಲ್ಲಿ ಅಂದರೆ ಕಸ್ಟಮರ್ ಕೇಳಿದಂಥ ಅವರಿಗೆ ಅಭಿರುಚಿಗೆ ತಕ್ಕಂತೆ ನಾವು ಅವರಿಗೆ ಡಿಸೈನ್ ಮಾಡಿಕೊಡ್ಬೋದು. ಅಂದರೆ ನಿಮ್ಮಲ್ಲಿ ಒಂದು ಸ್ಟೈಲ್ ಶೀಟ್ ಇರುತ್ತೆ, ಅದು ಬಂದು ಅವರು ಯಾವ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಮಾಡ್ಬೋದು. ಮತ್ತು ಕಸ್ಟಮರಿಗೆ ಯಾವುದಾದ್ರೂ ಒಂದು ಐಡಿಯಾಸ್ ಇರುತ್ತೆ, ನನಗೆ ಇದೇ ಟೈಪಲ್ಲಿ ಬೇಕು ಅಂತೇಳಿ ಅವರಲ್ಲಿ ಒಂದು ಐಡಿಯಾಸ್ ಇದ್ದರೆ ಅವರು ಸಿಂಪಲಾಗಿ ಹೇಳಿದ್ರೆ ನಾವು ಅದನ್ನು ಡ್ರಾ ಮುಖಾಂತರ ಮಾಡಿ ಅವರಿಗೆ ಒಂದು ಅಂದರೆ ಅಲ್ಲೇ ಮಾಡಿ ತೋರಿಸುವಂಥ ಒಂದು ನಮ್ಮಲ್ಲಿ ಡಿಸೈನರ್ ಇದೆ. ಫ್ರೆಂಡ್ಸ್ ಮಾಡೋದಾದರೆ ನಿಮಗೆ ಡಿಸೈನರಲ್ಲಿ ಯಾವುದು ತುಂಬ ಜನ ಇಷ್ಟಪಡೋದು, ಸೇಲ್ ಆಗೋದು ಜಾಸ್ತಿ? ಸೇಲ್ ಆಗೋದಂದರೆ ಒಂದೊಂದು ಕಸ್ಟಮರಿಗೆ ಒಂದೊಂದು ಟೈಪಲ್ಲಿ. ನಿಮ್ಮಲ್ಲಿ ನಿಮ್ಮ ಶೋರೂಮಲ್ಲಿ ಯಾವುದಕ್ಕೆ ಜಾಸ್ತಿ ಬೇಡಿಕೆ ಅಂತ? ನಮ್ಮಲ್ಲಿ ಅಂದರೆ ಕೂರ್ಗ್ ಟ್ರೆಡಿಷ್ನಲ್ ಇದೆ, ಮತ್ತು ಡಿಸೈನರ್ ಐಟಮ್ಗೆ ಬೇಡಿಕೆ ಜಾಸ್ತಿ ಇದೆ. ಯಾಕೆಂದರೆ ಕಲರ್ ಮ್ಯಾಚಿಂಗ್ ಏನಿದೆ ತುಂಬ ಟ್ರೆಂಡ್ ಇರೋದೇನೆ ಇವಾಗ ಟ್ರೆಂಡ್ ಇರೋದು ಅಂದರೆ ಪೆಂಡೆಂಟ್ ಇದೆ, ನೆಕ್ಲೆಸ್ ಇದೆ. ಅಲ್ಲ, ಅಂದರೆ ಯಾವುದು ವೆರೈಟಿ ಟ್ರೆಂಡ್ ಇದೆ? ಸೊ ನೀವು ವೆರೈಟಿ ಹೇಳಿದ್ರಿ, ಈಗ ಸ್ಟೋನ್ ಇರ್ಬೋದು, ಪರ್ಲ್ ಇರ್ಬೋದು, ರೂಬಿ ಇರ್ಬೋದು, ಅಥವಾ ಪ್ಲೇನ್ ಇರ್ಬೋದು. ರೂಬಿ ಮತ್ತು ಎಮರಾಲ್ಡಲ್ಲಿ ಜಾಸ್ತಿ ಮೂವಿಂಗ್ ಇದೆ, ತುಂಬ ಜನ ತೊಗೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಡಿಸೈನರ್ ನಿಮ್ಮ ಹತ್ರ ಬಂದೀಗ ಡಿಸೈನ್ ಹೇಳಬೇಕಾದ್ರೆ ಎಷ್ಟು ದಿನಗಳ ನಂತರ ಕೊಡ್ತೀರ ಅವ್ರಿಗೆ? ಅವರು ಆ್ಯಕ್ಚುಲಿ ಅವ್ರು ಹೇಳಿದ ತಕ್ಷಣ ನಾವು ಹಾಫ್ ಆನ್ ಅವರಲ್ಲಿ ಅವರಿಗೆ ಡಿಸೈನ್ ಮಾಡಿ ತೋರಿಸ್ತೇವೆ. ಅದು ಆರ್ನಮೆಂಟ್ ಆಗಬೇಕು ಅಂದರೆ 30 ಡೇಸ್ ಬೇಕಾಗುತ್ತೆ. 30 ಡೇಸ್ ಬೇಕಾಗುತ್ತೆ. ಓಕೆ, ಈ ಬಾಳಿಕೆ ಬಗ್ಗೆ ಮಾತಾಡೋಕ್ಕಿಂತ ಅಂದರೆ ಈಗ ಡಿಸೈನರ್ ಮಾಡಿರ್ತೀವಿ ನಾವೇ, ಸೊ ನೀವು ಹೇಳ್ಬೋದು ನೋಡಿ ಇದು ಇಷ್ಟು ಚೆನ್ನಾಗಿರುತ್ತೆ, ಇದೇನೂ ಆಗಲ್ಲ ನನಗೆ, ಅಷ್ಟು ಭರವಸೆ ಅಂತೂ ಕೊಡ್ಬೋದು. ಕೆಲವು ಡಿಸೈನ್ಗೆ ಕೊಡ್ಬೋದು, ಕ್ವಾಲಿಟಿ ತುಂಬ ಡೆಲಿಕೇಟ್ ಡಿಸೈನ್ಸ್ ಇರುತ್ತೆ, ಬಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಲಾಂಗ್ ಲಾಸ್ಟಿಂಗ್ ಬಗ್ಗೆ ಅಷ್ಟು ಸ್ವಲ್ಪ ಭಯ ಇರುತ್ತೆ ತುಂಬ ಜನಕ್ಕೆ, ಎಷ್ಟು ದಿವಸ ಬರ್ಬೋದು. ಅಂದರೆ ಲೈಟ್ ವೆಯ್ಟಲ್ಲಿ ಮಾಡೋದಾದರೆ ಹೇಳ್ಬೋದು, ಅವ್ರಿಗೆ ಸ್ಟ್ರಾಂಗ್ ಆಗಿಬೇಕು ಅಂದರೂ ಮಾಡಿಕೊಡ್ಬೋದು, ಇದೇನು ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಸ್ಟಮರ್ ಅಭಿರುಚಿ ಏನಂದರೆ ಒಂದು 5 ಇಯರ್ಸ್ ಆದಮೇಲೆ ಚೇಂಜಸ್ ಮಾಡೋವಂಥ ಕಸ್ಟಮರ್ಸು ಇರ್ತಾರೆ. ಒಂದೇ ಟೈಪ್ ಹಾಕ್ಲಿಕ್ಕೆ ಅವ್ರಿಗೆ ಖುಷಿ ಆಗಲ್ಲ. ಸೊ ಬೇರೆ ಬೇಕು ಅಂದರೆ ಮತ್ತೆ ಅದರಲ್ಲಿ ಮಾಡಿಸಿಕೊಡ್ಬೋದು. ಈ ಡಿಸೈರಲ್ಲಿ ಚೈನ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ? ಅದ್ರ ಮೇಕಿಂಗ್ ಇರ್ಬೋದು, ಅದು ನೋಡೋಕ್ಕೆ ಲುಕ್ ಇರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ. ಅದೇನು ಡಿಫ್ರೆನ್ಸ್ ಆ್ಯಕ್ಚುಲಿ? ಅದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ 2 ಟೈಪ್ಸಲ್ಲಿ ವೇರ್ ಮಾಡ್ಬೋದು ಮೇಡಮ್. ಇನ್ಸೈಡ್ ನೋಡಿ, ಅದು ಗೋಲ್ಡ್ ಫಿನಿಶಿಂಗ್ ಇದೆ. ಟಾಪ್ ಸೈಡ್ ಬಂದುಬಿಟ್ಟು ಅಂದರೆ ರೋಡಿಯಂ ಕೋಟಿಂಗ್ ಇದೆ. ಇದು ನಾವು ಇನ್ಸೈಡು ಹಾಕ್ಬೋದು, ಟಾಪ್ ಸೈಡು ಹಾಕ್ಬೋದು. ಇನ್ನೊಂದರಲ್ಲಿದೆ, ಇದು ಗೋಲ್ಡ್ ಫಿನಿಶಿಂಗಲ್ಲೇ 18 ಕ್ಯಾರೆಟಲ್ಲಿ ಮಾಡಿರುವಂಥದ್ದು. ಇದನ್ನು 916ಅಲ್ಲಿ ಮಾಡಿದ್ರೆ ತುಂಬ ಸ್ಮೂತ್ ಇರೋದ್ರಿಂದ ಕಟ್ ಆಗಿಬಿಡುತ್ತೆ, ಆದ್ದರಿಂದ 18 ಕ್ಯಾರೆಟಲ್ಲಿ ಮಾಡಿರೋದು. ಇದು ಥ್ರೆಡ್ ಟೈಪಲ್ಲಿ ಮಾಡಿರೋದು, ಆ್ಯಕ್ಚುಲಿ ನೆಟ್ಟೆಡ್ ಟೈಪಲ್ಲಿ ಮಾಡಿರುವಂಥದ್ದು. ಓಕೆ,
ಎಲ್ಲ ಹ್ಯಾಂಡ್ ಮೇಡ್ ಹ್ಯಾಂಡ್ ಮೇಡ್ ಹೌದು. ತುಂಬ ಅಂದರೆ ಥ್ರೆಡ್ ಥರ ಮಾಡಿಕೊಂಡು ಅದನ್ನು ಹೌದು. ಆ ಥರ ಮಾಡಿರುವಂಥದ್ದು. ಇದು ಏನು ಆ್ಯಕ್ಚುಲಿ ಲಾಂಗ್ ಲಾಸ್ಟಿಂಗ್ ಏನು ಪ್ರಾಬ್ಲಮ್ ಏನಾಗಲ್ಲ? ಏನಾಗಲ್ಲ, 18 ಕ್ಯಾರೆಟ್ ಅಲ್ಲ, ಹಾಗಾಗಿ ಏನಾಗಲ್ಲ. 916 ಆದರೆ ಸ್ಮೂತ್ ಆಗುತ್ತೆ. ಇದು 18 ಕ್ಯಾರೆಟ್ ಮಾಡಬೇಕು ಅಂದ್ಬಿಟ್ಟು 18 ಕ್ಯಾರೆಟ್. ಹೌದೌದು, ಯಾಕೆಂದ್ರೆ ಇದು ನೆಟ್ಟೆಡ್ ಟೈಪಲ್ಲಿ ಇರೋದ್ರಿಂದ. ಒಟ್ಟಾರೆ ಡಿಸೈನಿಂಗ್ ಅಲ್ಲಿ ನೀವು ಏನು ಡಿಸೈನ್ ಮಾಡಿರ್ತೀರ ಅದನ್ನ ಪರ್ಫೆಕ್ಟ್ ಆಗಿ ಅದನ್ನೇ ಕೊಡ್ತೀರಾ? ಹೌದು, ಜನರಿಗೆ ಒಂದು ಕಲರ್ ಇರ್ಬೋದು, ಅದರ ಒಂದು ಏನೇ ಫಿನಿಶಿಂಗ್ ಇರ್ಬೋದು, ಎವ್ರಿಥಿಂಗ್ ಕ್ವಾಲಿಟಿ ಬೆಟರ್ ಕ್ವಾಲಿಟಿ ಕೊಡ್ತೇವೆ. ವೀಕ್ಷಕರೇ, ಸೌಮ್ಯ ಡಿಸೈನ್ ಕೂಡ ಮಾಡ್ತಾರೆ, ಜ್ಯುವೆಲರಿ ಡಿಸೈನರ್ ಅವರು. ಆ್ಯಕ್ಚುಲಿ ಇವಿಷ್ಟು ತನಕ ನೋಡಿದ್ರೆ ಏನೆಲ್ಲ ವೆರೈಟಿ ಡಿಸೈನ್ಸ್ ಇದ್ದಾವೆ, ಅದರಲ್ಲಿ ಯಾವುದು ಒಂಥರ ಸೂಕ್ಷ್ಮವಾಗಿರುವಂಥದ್ದು, ಥ್ರೆಡ್ ಥರ ಇರುವಂಥದ್ದು ಇರ್ಬೋದು, ಯೂನಿಕ್ ಪೀಸ್ ಇರುವಂಥದ್ದು ಇರ್ಬೋದು, ಡಿಸೈರ್ ಅಂತ ಕರೀತಾರೆ ಅದಕ್ಕೆ. ಅದ್ರ ಜೊತೆಗೆ ಇವರು ಕಸ್ಟಮರ್ಸ್ ಯಾವ್ದು ಕೇಳ್ತಾರೆ ಅದೇ ಡಿಸೈನ್ನ ಪರ್ಫೆಕ್ಟಾಗಿ ಮಾಡಿಕೊಡುವಂಥದ್ದು ಇರ್ಬೋದು. ಸೊ ಡಿಸೈನ್ ಆಲ್ರೆಡಿ ರೆಡಿ ಆಗಿರೋದನ್ನು ನೋಡಿದ್ವಿ ಅಲ್ವಾ, ಅದನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.